Hi everyone. In the previous session, we have discussed the properties of monotonic sequences. What is the statement of first property? A very monotonically increasing sequence which is bounded above is convergent. ಯಾವುದಾದ್ರೂ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಬೌಂಡೆಡ್ ಎಬೋ ಆಗಿದೆ ಅಂದರೆ ಅದು ಕನ್ವರ್ಜೆಂಟ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕಿತ್ತು. ಅಥವಾ ಇನ್ನೊಂದು ಸ್ಟೇಟ್ಮೆಂಟ್ ಏನೇ ಅಂದರೆ ಅದೇ ಸ್ಟೇಟ್ಮೆಂಟು ಏನು ಹೇಳುತ್ತೆ, ಪ್ರೂವ್ ದಟ್ ದ ಎ ವೆರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಈಸ್ ಕನ್ವರ್ಜಸ್ ಟು ಇಟ್ಸ್ ಲೀಸ್ಟ್ ಅಪ್ಪರ್ ಬೌಂಡ್ ಅಥವಾ ಸುಪ್ರೀಮಮ್ ಅಂತ ಪ್ರೂವ್ ಮಾಡಬೇಕಿತ್ತು. ಇವೆರಡಕ್ಕೂ ಸೇಮ್ ಪ್ರೂಫು, ಎರಡನ್ನೂ ಸೇಮ್ ಮೀನಿಂಗ್ ಕೊಡುತ್ತೆ. ಇಲ್ಲಿ ಕನ್ವರ್ಜೆಂಟ್ ಅಂತ ಹೇಳಿದರೆ ಕನ್ವರ್ಜಸ್ ಟು ಇಟ್ಸ್ ಸುಪ್ರೀಮಮ್, ಲೀಸ್ಟ್ ಅಪ್ಪರ್ ಬೌಂಡ್ ಅಂತಂದ್ರೂ ಕನ್ವರ್ಜೆಂಟೇ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಈ ಪ್ರೂಫ್ ಯಾವ ರೀತಿ ಅಂತ ನಮಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಪ್ರೂಫ್ ನೋಡೋಣ. ಸೆಕೆಂಡ್ ಒನ್, ಎ ವೆರಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಬಿಲೋ ಈಸ್ ಕನ್ವರ್ಜೆಂಟ್. ಅಲ್ಲೇನಿತ್ತು, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಈಸ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಿದ್ವಿ ಅಲ್ವಾ. ಈಗ ನೆಕ್ಸ್ಟ್ ಏನು ಪ್ರೂವ್ ಮಾಡಬೇಕು? ಎ ವೆರಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಬಿಲೋ. ಒಂದು ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಇದೆ, ಅದು ಬೌಂಡೆಡ್ ಬಿಲೋ ಆಗಿದೆ, ಅಂಥ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಇನ್ನೊಂದು ರೀತಿ ಯಾವ ರೀತಿ ಹೇಳ್ತೀವಿ ಅಂದರೆ ಸ್ಟೇಟ್ಮೆಂಟು, ಪ್ರೂವ್ ದಟ್ ಎ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಬಿಲೋ ಕನ್ವರ್ಜಸ್ ಟು ಇಟ್ಸ್ ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಥವಾ ಇನ್ಫಿಮಮ್. ಏನಿಲ್ಲಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಇದೆ, ಆ ಸೀಕ್ವೆನ್ಸ್ ಏನಾಗಿದೆ, ಬೌಂಡೆಡ್ ಬಿಲೋ ಆಗಿದೆ, ಅದು ಕನ್ವರ್ಜಸ್. ಯಾವುದಕ್ಕೆ ಕನ್ವರ್ಜಸ್ ಆಗುತ್ತೆ? ಇನ್ಫಿಮಮ್ ಅಂದರೆ ಗ್ರೇಟೆಸ್ಟ್ ಲೋವರ್ ಬೌಂಡಿಗೆ ಕನ್ವರ್ಜಸ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಎರಡು ಸ್ಟೇಟ್ಮೆಂಟನ್ನು ಒಂದೇ ಮೀನಿಂಗು, ಒಂದೇ ಪ್ರೂಫ್ನ ಮಾಡ್ತಾ ಹೋಗಬೇಕು. ಗೊತ್ತಾಗ್ತಿದೆಯಾ? ಇಲ್ಲೇ ಪ್ರೂಫು ಫಸ್ಟ್ ಇಲ್ಲಿ ನೋಡಿ, ಎವರಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಬಿಲೋ ಅಂತ ಹೇಳಿದ್ದಾರೆ. ಗೊತ್ತಾಗ್ತಿದೆಯಾ? ಅಲ್ಲಿಗೆ ಲೆಟ್ ಇಲ್ಲಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಆ ಡಿಕ್ರೀಸಿಂಗ್ ಸೀಕ್ವೆನ್ಸ್ನ ನಾವೇನೋ ತಗೊಳ್ಳೋಣ, ಎಕ್ಸೆನ್. ಲೆಟ್ ಎಕ್ಸೆನ್ ಬಿ ಅ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ which is bounded below, which is bounded below. ಇಲ್ಲಿ ಏನು ಕೊಟ್ಟಿದ್ದಾರೆ, ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ರಲ್ವಾ, ಬೌಂಡೆಡ್ ಬಿಲೋ ಆಗಿದೆ ಅಂತ, ಅದನ್ನ ನಾವು ಎಕ್ಸೆನ್ ಅಂತ ತಗೊತಿದ್ದೀವಿ. ಇಲ್ಲಿ ನಾವೇನು ಪ್ರೂವ್ ಮಾಡಬೇಕು? ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಮತ್ತು ಬೌಂಡೆಡ್ ಬಿಲೋ ಆಗಿರುವಂಥ ಸೀಕ್ವೆನ್ಸ್ನ ಎಕ್ಸೆನ್ ಅಂತ ತಗೊಂಡಿದ್ಮೇಲೆ ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ? ವಿ ಶಾಲ್ ಪ್ರೂವ್ ದಟ್ ಸೀಕ್ವೆನ್ಸ್ ಎಕ್ಸೆನ್ ಈಸ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಸೀಕ್ವೆಂಟ್ ಎಕ್ಸೆನ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಒಂದು ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್, ಅದು ಸೀಕ್ವೆನ್ಸ್ ಎಕ್ಸೆನ್. ಆ ಸೀಕ್ವೆನ್ಸ್ ಎಕ್ಸೆನ್ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆಗಿದೆ ಮತ್ತು ಬೌಂಡೆಡ್ ಬಿಲೋನೂ ಆಗಿದೆ ಅಂದರೆ, ಬೌಂಡೆಡ್ ಬಿಲೋ ಆಗಿದೆ ಅಂದರೆ ಲೆಟ್ ಒಂದು ಎಮ್ ಎಕ್ಸಿಸ್ಟ್ ಆಗುತ್ತೆ ಅಲ್ವಾ. ಬೌಂಡೆಡ್ ಬಿಲೋ ಆಗಬೇಕು ಅಂದರೆ ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗಬೇಕು. ಆ ಲೋವರ್ ಬೌಂಡು ನಾವಿಲ್ಲಿ ಸ್ಮಾಲ್ ಲೆಟರ್ ಎಮ್ ಅಂತ ತಗೊಳ್ತೀವಿ. ಆ ಎಮ್ ಬಿ ದ ಇನ್ಫಿಮಮ್ ಆಫ್ ಎಕ್ಸೆನ್, ಇನ್ಫಿಮಮ್ ಆಫ್ ಸೀಕ್ವೆನ್ಸ್ ಎಕ್ಸೆನ್. ಇಲ್ಲಿ ಏನು ಲೋವರ್ ಬೌಂಡು ತಗೊಳ್ತೀವಿ, ಆ ಲೋವರ್ ಬೌಂಡ್ನ ನಾವು ಇನ್ಫಿಮಮ್ ಅಂತಲೇ ಹೇಳ್ಬೋದಲ್ವಾ. ಲೋವರ್ ಬೌಂಡ್ ಲೀಸ್ಟ್ ನಂಬರ್ ಯಾವುದಿರುತ್ತೆ ಅದನ್ನ ಲೋವರ್ ಬೌಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ಫಿಮಮ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಈಗ ಒಂದು ಸೀಕ್ವೆನ್ಸ್, ಈ ಸೀಕ್ವೆನ್ಸಲ್ಲಿ ಲೀಸ್ಟ್ ನಂಬರ್, ಲೀಸ್ಟ್ ಟರ್ಮ್ ಯಾವುದಿರುತ್ತೆ ಅದು ಲೋವರ್ ಬೌಂಡ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇನ್ಫಿಮಮ್ ಯಾವುದಾಗಿರುತ್ತೆ? ಗ್ರೇಟೆಸ್ಟ್. ಇದರಲ್ಲಿ ಅಂತೆಲ್ಲ ಗೊತ್ತಲ್ವಾ ಇನ್ಫಿಮಮ್ ಡೆಫಿನಿಷನ್ನು, ಸುಪ್ರೀಮಮ್ ಇನ್ಫಿಮಮ್ ಯಾವ ರೀತಿ, ಲೋವರ್ ಬೌಂಡ್ ಅಂದ್ರೇನು ಅಂತ ಗೊತ್ತಲ್ವಾ. ಅದೇ ರೀತಿ ಇಲ್ಲಿ ಎಮ್ ಅನ್ನೋದೇನು ಲೋವರ್ ಬೌಂಡ್, ಇಲ್ಲಿ ಬೌಂಡೆಡ್ ಬಿಲೋ ಅಂತ ಕೊಟ್ಟಿದ್ದಾರೆ, ಸೊ ಎಮ್ ಎಕ್ಸಿಸ್ಟ್ ಆಗುತ್ತೆ, ಸ್ಮಾಲ್ ಲೆಟರ್ ಎಮ್ ಎಕ್ಸಿಸ್ಟ್ ಆಗುತ್ತೆ. ಈ ಎಮ್ ಏನಾಗುತ್ತೆ? ಇನ್ಫಿಮಮ್ ಆಫ್ ದ ಸೀಕ್ವೆನ್ಸ್ ಎಕ್ಸೆನ್ ಆಗುತ್ತೆ. ಈಗ ನೆಕ್ಸ್ಟ್ ಇನ್ಫಿಮಮ್ ಡೆಫಿನಿಷನ್ ಏನೇ ಹೇಳುತ್ತೆ? ಎಮ್ ಬಿ ದ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಎಕ್ಸೆನ್ ಸಚ್ ದಟ್ ಈಸ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಫಾರ್ ಆಲ್ ಎನ್ ಅಂತ ಬರಿಬೋದಲ್ವಾ. ಇನ್ಫಿಮಮ್ನ ಫಸ್ಟ್ ಕಂಡೀಷನ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಫಾರ್ ಆಲ್ ಎನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ? ಎನಿ ನಂಬರ್ ಗ್ರೇಟರ್ ದ್ಯಾನ್ ಎಮ್ ಕೆನಾಟ್ ಬಿ ದ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಎನ್. ಯಾವುದಾದ್ರೂ ನಂಬರು ನಾವು ಏನು ಲೋವರ್ ಬೌಂಡ್ನ ಚೂಸ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಇದ್ದರೆ ಅದನ್ನೆಲ್ಲ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಅಂತ ಹೇಳಲ್ಲ. ಇಲ್ಲಿ ನಾವು ಏನು ಮಾಡ್ತೀವಿ, ಈಗ ಒಂದು ರಿಯಲ್ ನಂಬರಲ್ಲಿ ಯಾವುದಾದ್ರೂ ನಂಬರ್ನ ಚೂಸ್ ಮಾಡ್ತಿದ್ದೀವಿ, ಇದಕ್ಕಿಂತ ಗ್ರೇಟೆಸ್ಟ್ ನಂಬರ್ ಇದೆ ಅಂತಂದ್ರೂ ಅದನ್ನು ಲೋವರ್ ಬೌಂಡ್ ಅಂತ ಹೇಳಲ್ಲ. ಏಕೆಂದರೆ ಏನಂತ ಹೇಳ್ತೀವಿ? ಗ್ರೇಟರ್ ದ್ಯಾನ್, ಅದಕ್ಕಿಂತ ಲೋವರ್ ಬೌಂಡ್ ಅಂತ ಹೇಳಕ್ಕೆ ಹೋಗಲ್ಲ. ಕೊಟ್ಟಿರುವಂಥ ಸೀಕ್ವೆನ್ಸಲ್ಲಿ ಲೀಸ್ಟ್ ನಂಬರ್ ಏನಾಗುತ್ತೆ? ಲೋವರ್ ಬೌಂಡ್ ಆಗುತ್ತೆ. ಸಪೋಸ್ ಈಗ ಇನ್ಫಿಮಮಿಗೆ ಬಂದರೆ ಏನಾಗುತ್ತೆ? ಆ ಇನ್ಫಿಮಮಲ್ಲಿ ಗ್ರೇಟೆಸ್ಟ್ ಲೋವರ್ ಬೌಂಡ್ ಏನಿರುತ್ತೆ ಅದೇನಾಗುತ್ತೆ? ಇನ್ಫಿಮಮ್ ಆಗುತ್ತೆ. ಸೆಕೆಂಡ್ ಕಂಡೀಷನ್, ಫಾರ್ ಅ ಗಿವನ್ ಎಕ್ಸಲಾನ್
given x along greater than 0 there exists at least one term. ಏನು ಒನ್ ಟರ್ಮ್ ಎಕ್ಸಿಸ್ಟ್ ಆಗುತ್ತೆ, ಅದನ್ನು ಎಕ್ಸ್ ಎಮ್ ಅಂತ ತೊಗೊತೀವಿ ಇನ್ ಸೀಕ್ವೆನ್ಸ್ ಎಕ್ಸ್ ಎನ್ ಸಚ್ ದಟ್ ಕಂಡೀಷನ್ ಏನಾಗುತ್ತೆ ಎಕ್ಸ್ ಎಮ್ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ lesser than m plus ಎಕ್ಸಲಾನ್ ಅಥವಾ ಎನಿ ನಂಬರ್ ಗ್ರೇಟರ್ ದ್ಯಾನ್ ಎಮ್ ಕೆನಾಟ್ ಬಿ ದ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಅಂತ ಹೇಳ್ತೀವಲ್ವ, ಅದನ್ನ ಈ ರೀತಿ ಬರ್ಕೊತಾ ಇದ್ದೀವಿ. ಸಿನ್ಸ್ ಇಲ್ಲೇನು ಕೊಟ್ಟಿದ್ದಾರೆ, ಈಗ ನಮಗೆ ಬೌಂಡೆಡ್ ಬಿಲೋ ಅಂದರೆ ಎಮ್ ಎಕ್ಸಿಸ್ಟ್ ಆಯಿತು, ಎಮ್ನ ನಾವು ಇನ್ಫಿಮಮ್ ಆಫ್ ದ ಸೀಕ್ವೆನ್ಸ್ ಅಂತಲೇ ಹೇಳ್ಬೋದು. ಇನ್ಫಿಮಮ್ ಆಯಿತು ಅಂದರೆ 2 ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಆ ಕಂಡೀಷನ್ಸ್ನ ಬರ್ಕೊತಾ ಇದ್ದೀವಿ. ಈಗ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಎ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀವಿ ಇಲ್ಲಿ, ಸಿನ್ಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಮೊನೊಟಾನಿಕಲಿ ಡಿಕ್ರೀಸಿಂಗ್. ಈಗ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆಯಿತು ಅಂದರೆ ಕಂಡೀಷನ್ ಏನಾಗುತ್ತೆ, ದೇರ್ಫೋರ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎಮ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂತ ಬರ್ಕೋಬೋದಲ್ವಾ. ಸೀಕ್ವೆನ್ಸ್ ಎಕ್ಸ್ ಎನ್ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆಗಿದೆ ಅಂದರೆ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎಮ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ದ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನೋಡಿ, ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎಮ್. ಇಲ್ಲೇನಿದೆ ಎಕ್ಸ್ ಎಮ್ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಅಂತಿದೆ ಅಲ್ವಾ. ಸೊ ಇದನ್ನ ನಾವು ಬರ್ಕೋಬೋದು ಎಮ್ ಪ್ಲಸ್ ಎಕ್ಸಲಾನ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸ್ ಎಮ್. ಇಲ್ಲಿ ಎಕ್ಸ್ ಎಮ್ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಇದೆ ಫ್ರಮ್ ಸೆಕೆಂಡ್ ಕಂಡೀಷನ್ ಪ್ರಕಾರ ಏನಾಗುತ್ತೆ, ಎಕ್ಸ್ ಎಮ್ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎಮ್ ಇದೆ, ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಇದೆ. ಸೊ ಇದನ್ನು ನಾವು ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ದಿಸ್ ಇಸ್ ಟೇಕನ್ ಆಸ್ ಈಕ್ವೇಷನ್ 1 ಅಂತ ತಗೊತೀವಿ. ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಆಯಿತು. ಅದೇ ರೀತಿ ಇಲ್ಲಿ ಕಂಡೀಷನ್ 1 ಏನು ಹೇಳುತ್ತೆ, ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಇದೆ. ಸೊ ಆಲ್ಸೋ ವಿ ಹ್ಯಾವ್ ಇಲ್ಲಿ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಆದರೆ ನಾವು ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂತ ಇದೆ ಫಸ್ಟ್ ಕಂಡೀಷನ್. ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ. ಫಾರ್ ಆಲ್ ಎನ್ ಆಗುತ್ತೆ ಎಕ್ಸ್ ಎನ್ ಗ್ರೇಟರ್ ದ್ಯಾನ್, ಇಲ್ಲಿ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸಲಾನ್ ಅಂತ ಬರ್ಕೊತಾ ಇದ್ದೀನಿ. ಫಾರ್ ಆಲ್ ಎನ್ ಆಗುತ್ತೆ. ದಿಸ್ ಇಸ್ ಟೇಕನ್ ಆಸ್ ಈಕ್ವೇಷನ್ 2 ಅಂತ ತಗೊತೀನಿ. ಫ್ರಮ್ ಈಕ್ವೇಷನ್ 1 and 2 ಏನಾಗುತ್ತೆ, 1 and 2 ಈಕ್ವೇಷನ್ನ ಮರ್ಜ್ ಮಾಡಿ ಬರೆದ್ರೆ ಎಕ್ಸ್ ಎನ್ ಈಸ್ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್. ಎಕ್ಸ್ ಎನ್ ಏನಾಗಿದೆ, ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್. ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸಲಾನ್ ಆಗಿದೆ ಅಂದರೆ ಇದನ್ನ ನಾವು ಲೆಸ್ಸರ್ ದ್ಯಾನ್ ಎಮ್ ಮೈನಸ್ ಎಕ್ಸಲಾನ್, ಅಲ್ಲಿಗೆ ಎಮ್ ಮೈನಸ್ ಎಕ್ಸಲಾನ್ ಈಸ್ ಲೆಸ್ಸರ್ ದ್ಯಾನ್ ಎಕ್ಸ್ ಎನ್ ಅಂತಲೇ ಇದೆ ಅಲ್ವಾ. ಸೊ ಗೊತ್ತಾಗ್ತಿದೆ, ಎರಡು ಈಕ್ವೇಷನ್ನ ಕಂಬೈನ್ ಮಾಡಿ ಬರೀತಾ ಇದ್ದೀವಿ. ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಎಮ್ ಮೈನಸ್ ಎಕ್ಸಲಾನ್ ಲೆಸ್ಸರ್ ದ್ಯಾನ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಇದೆ, ಈ ಎಮ್ನ ಕ್ಯಾನ್ಸಲ್ ಮಾಡಬೇಕು. ಸೊ ಏನು ಮಾಡ್ತೀವಿ, ಆ್ಯಡ್ ಮೈನಸ್ ಎಮ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ ಈ ಈಕ್ವೇಷನ್ಗೆ. ಏನು ಬರುತ್ತೆ, ಮೈನಸ್ ಎಮ್ನ ಆ್ಯಡ್ ಮಾಡಿದರೆ ಪ್ಲಸ್ ಎಮ್ ಮೈನಸ್ ಎಮ್ ಕ್ಯಾನ್ಸಲ್ ಆಗಿ ಮೈನಸ್ ಎಕ್ಸಲಾನ್ ಉಳಿಯುತ್ತೆ ಲೆಸ್ಸರ್ ದ್ಯಾನ್ ಎಕ್ಸ್ ಎನ್. ಇಲ್ಲೇನೂ ಇಲ್ಲ, ಸೊ ಮೈನಸ್ ಎಮ್ ಆ್ಯಡ್ ಆಗುತ್ತೆ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಇದೆ. ಮೈನಸ್ ಎಮ್ಮು ಪ್ಲಸ್ ಎಮ್ ಕ್ಯಾನ್ಸಲ್ ಆಗಿ ಬರೀ ಪ್ಲಸ್ ಎಕ್ಸಲಾನ್ ಉಳ್ಕೊಳುತ್ತೆ. ಗೊತ್ತಾಗ್ತಿದೆಯಾ? ಈಗ ನೆಕ್ಸ್ಟ್ ಇದನ್ನ ನಾವು ಯಾವ ರೀತಿ ಬರ್ಕೋಬೋದು, ಮೈನಸ್ ಎಕ್ಸಲಾನ್ ಲೆಸ್ಸರ್ ದ್ಯಾನ್ ಎಕ್ಸ್ ಎನ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಇದ್ದರೆ ಇದನ್ನ ನಾವು ದಿಸ್ ಇಂಪ್ಲೈಸ್ ಮಾಡ್ ಎಕ್ಸ್ ಎನ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿ ಇರೋದನ್ನ ಈ ರೀತಿ ಬರ್ಕೋಬೋದಲ್ವಾ. ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ದ ಲಿಮಿಟ್ ಮಾಡ್ ಎಕ್ಸ್ ಎನ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಇದ್ದರೆ ಏನಂತ ಬರ್ಕೊತೀರಾ, ದೇರ್ಫೋರ್ ಲಿಮಿಟ್ ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಮ್ ಅಂತ ಬರಿಬೋದಲ್ವಾ. ಬೈ ಡೆಫಿನಿಷನ್ ಆಫ್ ದ ಲಿಮಿಟ್ ಏನು ಹೇಳುತ್ತೆ, ಡೆಫಿನಿಷನ್ ಆಫ್ ದ ಲಿಮಿಟು ಮಾಡ್ ಎಕ್ಸ್ ಎನ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಇದ್ದರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಮ್ ಅಂತ ಬರ್ಕೋಬೋದು. ಇಲ್ಲಿ ಎಮ್ ಎಕ್ಸಿಸ್ಟ್ ಆಯ್ತಲ್ವಾ, ಈ ಎಮ್ ಏನಾಗುತ್ತೆ, ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಗುತ್ತೆ. ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಯಿತು ಅಂದರೆ ದೇರ್ಫೋರ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು ಎಮ್. ಇಲ್ಲಿ ಎಮ್ ಏನು, ಇನ್ಫಿಮಮ್ ಅಲ್ವಾ, ಆ್ಯಂಡ್ ಕನ್ವರ್ಜಸ್ ಟು ಇನ್ಫಿಮಮ್. ಗೊತ್ತಾಗ್ತಿದೆಯಾ? ಇಷ್ಟು ಪ್ರೂಫ್ ಆಯ್ತಲ್ವಾ. ಏನಿದೆ, ಎವರಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಬಿಲೋ ಇಸ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕಿತ್ತು. ಇಲ್ಲಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಬೌಂಡೆಡ್ ಬಿಲೋ ಆಗಿದೆ, ಅದು ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಿದ್ವಿ ಅಲ್ವಾ.
ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಡೆಫಿನೇಷನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡೆಫಿನೇಷನ್ಸ್ನ ಯೂಸ್ ಮಾಡಿಕೊಂಡು ಪ್ರೂಫ್ನ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಪ್ರೂಫ್ಗೆ ಬರೋಣ. ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ನ ನೋಡಿ. ಏನು ಹೇಳುತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟು? ಎವರಿ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ನಾಟ್ ಬೌಂಡೆಡ್ ಎಬೋ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿತ್ತು? ಎವರಿ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಈಸ್ ಕನ್ವರ್ಜೆಂಟ್ ಇತ್ತು. ಇಲ್ಲಿ ನಾಟ್ ಬೌಂಡೆಡ್ ಎಬೋ ಅಂತಿದೆ. ಈಸ್ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ. ಇಲ್ಲೇನು ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸು ಯಾವುದು ನಾಟ್ ಬೌಂಡೆಡ್ ಎಬೋ ಆಗಿರುತ್ತೆ ಅದು ನಾವು ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಅಥವಾ ಇನ್ನೊಂದು ಅದೇನೇ ಸ್ಟೇಟ್ಮೆಂಟ್ ಯಾವ ರೀತಿ ಹೇಳುತ್ತೆ ಇನ್ನೊಂದು ರೀತಿ ಅಂದರೆ, ಎವರಿ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ನಾಟ್ ಬೌಂಡೆಡ್ ಎಬೋ. ಯಾವುದು ಬೌಂಡೆಡ್ ಎಬೋ ಆಗಲ್ಲ, ಅದು ಡೈವರ್ಜೆಂಟ್ ಆಗಿರುತ್ತೆ ಅಂತ ಗೊತ್ತಾಗ್ತಿದೆ. ಇಲ್ಲಿ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ನಾಟ್ ಬೌಂಡೆಡ್ ಎಬೋ ಆಗ್ತಿದೆ. ಸ್ಟೇಟ್ಮೆಂಟ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರೂಫ್ ಪಾರ್ಟಿಗೆ ಬರೋಣ. ಪ್ರೂಫ್ ಏನು ಹೇಳುತ್ತೆ? ಎವರಿ ಸ್ಟೇಟ್ಮೆಂಟ್ ಏನಿದೆ, ಎವರಿ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ನಾಟ್ ಬೌಂಡೆಡ್ ಎಬೋ ಅಂತಿದೆ. ಸೊ ಆ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ನ ನಾವಿಲ್ಲಿ ಎಕ್ಸ್ ಎನ್ ಅಂತ ತಗೊತಿದ್ದೀವಿ. ಲೆಟ್ ಎಕ್ಸ್ ಎನ್ ಬಿ ಅ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ which is not bounded above. ಗೊತ್ತಾಗ್ತಿದೆಯಾ? ಏನು ಗಿವನ್ ಕೊಟ್ಟಿದ್ದಾರೆ, ಆ ಗಿವನ್ ನಾವಿಲ್ಲಿ ಎಕ್ಸ್ ಎನ್ ಅಂತ ತಗೊಂತಿದ್ದೀವಿ. ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ನಾಟ್ ಬೌಂಡೆಡ್ ಎಬೋ ಅಂತ ಕೊಟ್ಟಿದ್ದಾರಲ್ವಾ, ಆ ಸೀಕ್ವೆನ್ಸ್ನ ನಾವಿಲ್ಲಿ ಎಕ್ಸ್ ಎನ್ ಅಂತ ತಗೊಂತಿದ್ದೀವಿ. ಇಲ್ಲಿ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗಿದೆ, ನಾಟ್ ಬೌಂಡೆಡ್ ಎಬೋ ಆಗಿದೆ ಅಂದರೆ, ಸೊ ದೇರ್ಫೋರ್ ಫಾರ್ ಕೆ ಗ್ರೇಟರ್ ದ್ಯಾನ್ 0 ಒಂದು ಕೆ ಕನ್ಸಿಡರ್ ಮಾಡ್ಕೊತಿದ್ದೀವಿ, ಅದು ಗ್ರೇಟರ್ ದ್ಯಾನ್ 0 ಆಗಿದೆ. However large there exists m belongs to n such that condition ಏನಾಗುತ್ತೆ xm greater than equal to k. ಇದು ಒಂದು ಡೆಫಿನಿಷನ್. ನಾನು ಹೇಳಿದ್ದೀನಿ ಪ್ರೀವಿಯಸ್ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಈ ಡೆಫಿನಿಷನ್ನ ಬರ್ಸಿದ್ದೆ. ಯಾವುದ್ರ ಡೆಫಿನಿಷನ್ ಅಂದರೆ ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ, ಫಾರ್ ಎ ಪಾಸಿಟಿವ್ ಇಂಟೀಜರ್ k however large there exists a ಪಾಸಿಟಿವ್ ಇಂಟೀಜರ್ m ಎಕ್ಸಿಸ್ಟ್ ಆಗುತ್ತೆ, ದಟ್ ಬಿಲಾಂಗ್ಸ್ ಟು n ಆಗುತ್ತೆ. ಸಚ್ ದಟ್ ಕಂಡೀಷನ್ ಏನಾಗುತ್ತೆ xm ಗ್ರೇಟರ್ ದ್ಯಾನ್ ಈಕ್ವಲ್ ಟು k ಆಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲೇನೋ ಕೆ ಅನ್ನೋದು ಇದು ಯಾವುದು ಡೆಫಿನೇಷನ್ನು? ಲಿಮಿಟ್ ಆಫ್ ಎ ಇನ್ಫೈನೈಟ್ ಸೀಕ್ವೆನ್ಸ್ ಡೆಫಿನೇಷನ್ ಬರ್ಸಿದ್ದೀನಲ್ವಾ. ಇಲ್ಲಿ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗಿದೆ ಅಲ್ವಾ, ಸೊ ಇಲ್ಲಿ ಪ್ಲಸ್ ಕೆ ಅಂತ ತಗೊಂಡಿದ್ವಿ. ಎಕ್ಸ್ ಎಮ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಕೆ ಆಗುತ್ತೆ. ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇಲ್ಲಿ ಕೊಟ್ಟಿರುವಂಥದ್ದು ಮೊನಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾಟ್ ಬೌಂಡೆಡ್ ಎಬೋ ಆಗಿರೋದ್ರಿಂದ ನಾವು ಈ ಡೆಫಿನೇಷನ್ನ ಯೂಸ್ ಮಾಡ್ಕೊತಿದ್ದೀವಿ. ನಾಟ್ ಬೌಂಡೆಡ್ ಎಬೋ ಆಯಿತು ಅಂದರೆ ಅಲ್ಲೇನು ಬೌಂಡೆಡ್ ಎಬೋ ಆಗಿದ್ರೆ ಕನ್ವರ್ಜೆಂಟ್ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಗೊತ್ತಾಗ್ತಿದೆಯಾ? ಇಲ್ಲಿ ನಾಟ್ ಬೌಂಡೆಡ್ ಎಬೋ ಅಂತ ಕೊಟ್ಟಿದ್ದಾರೆ. ಕನ್ವರ್ಜೆಂಟ್ ಅಂದರೆ ಬೌಂಡೆಡ್ ಎಬೋ ಆಗಿದ್ರೆ ಸಪೋಸ್ ಯಾವುದಾದ್ರೂ ಒಂದು ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬರೋದು. ಇಲ್ಲಿ ನಾಟ್ ಬೌಂಡೆಡ್ ಎಬೋ ಆಗಿದೆ, ಸೊ ಅದಕ್ಕೋಸ್ಕರ ಈ ಡೆಫಿನೇಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ ಕೆ ಗ್ರೇಟರ್ ದ್ಯಾನ್ 0 however large there exists m belongs to n such that xm greater than equal to k ಆಗುತ್ತೆ. ಸಿನ್ಸ್ ಏನು ಕೊಟ್ಟಿದ್ದಾರೆ? ಸೀಕ್ವೆನ್ಸ್ xn ಈಸ್ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ. ಮೊನಟಾನಿಕಲಿ ಇನ್ಕ್ರೀಸಿಂಗ್ ಆದರೆ ದೇರ್ಫೋರ್ ಕಂಡೀಷನ್ ಏನಾಗುತ್ತೆ? xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xm ಅಂತ ಬರ್ಕೋಬೋದಲ್ವಾ. ಮೊನಟಾನಿಕಲಿ ಇನ್ಕ್ರೀಸಿಂಗ್ ಆದರೆ ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗುತ್ತೆ. ದೇರ್ಫೋರ್ ಇಲ್ಲಿ ನೋಡಿ, xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xm, ಇಲ್ಲಿ xm ಗ್ರೇಟರ್ ದ್ಯಾನ್ ಈಕ್ವಲ್ ಟು k ಅಂತ ಇದೆ. ದಿಸ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು k ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಅಂತ ಬರ್ಕೊತೀವಲ್ವ. ದಿಸ್ ಇಂಪ್ಲೈಸ್ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xm ಗ್ರೇಟರ್ ದ್ಯಾನ್ ಈಕ್ವಲ್ ಟು xk ಅಂದರೆ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು k ಅಂತ ಬರ್ಕೋಬೋದಲ್ವ. ದಿಸ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು k ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗುತ್ತೆ. ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ದ ಲಿಮಿಟ್ ಏನು ಹೇಳುತ್ತೆ? xn ಗ್ರೇಟರ್ ದ್ಯಾನ್ ಈಕ್ವಲ್ ಟು k ಆಯಿತು ಅಂದರೆ ಇದನ್ನ ಯಾವ ರೀತಿ ಬರಿಬೋದು? ದೇರ್ಫೋರ್ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಲಿಮಿಟ್ ವ್ಯಾಲ್ಯೂ ಏನು ಬರುತ್ತೆ? ಪ್ಲಸ್ ಇನ್ಫಿನಿಟಿ ಬರುತ್ತೆ. ಕಂಡೀಷನ್ ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ನ ಡೆಫಿನೇಷನ್ನು xn ಗ್ರೇಟರ್ ದ್ಯಾನ್ ಈಕ್ವಲ್ ಟು k ಅಂತ ಬಂದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಪ್ಲಸ್ ಇನ್ಫಿನಿಟಿ ಅಂತ ಬರಿತೀವಿ. ಸೊ ದೇರ್ಫೋರ್ ಸೀಕ್ವೆನ್ಸ್ xn ಏನಾಯಿತು?
ಡೈವರ್ಜೆಂಟ್. ಪ್ಲಸ್ ಇನ್ಫಿನಿಟಿ ಬಂದರೆ ಏನಂತ ಹೇಳ್ತೀರಾ? ಡೈವರ್ಜೆಂಟ್ ಅಂತ ಹೇಳ್ತೀರಾ. ಡೈವರ್ಜೆಂಟ್ ಆ್ಯಂಡ್ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಅಲ್ವಾ? ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಆಯಿತು. ಗೊತ್ತಾಗ್ತಿದೆಯಾ ಯಾವ ರೀತಿ ಹೇಳಿದೆ ಅಂತ? ಲಿಮಿಟ್ ಆಫ್ ಎ ಇನ್ಫೈನೈಟ್ ಸೀಕ್ವೆನ್ಸ್ ಇಲ್ಲಿ ನಾಟ್ ಬೌಂಡೆಡ್ ಎಬೋ ಆಗಿದೆ. ಸೊ ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ ಡೆಫಿನಿಷನ್ನ ಯೂಸ್ ಮಾಡ್ಕೊತಿದ್ದೀವಿ. ಬೌಂಡೆಡ್ ಎಬೋ ಆಗಿದೆ ಅಂದರೆ ಲಾಸ್ಟ್ ಪ್ರೀವಿಯಸ್ ಮಾಡಿದ್ವಿ ಅಲ್ವಾ? ಬೌಂಡೆಡ್ ಎಬೋ ಆಯಿತು ಅಂದರೆ ಕನ್ವರ್ಜೆಂಟ್ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾಟ್ ಬೌಂಡೆಡ್ ಎಬೋ ಅಂತ ಕೊಟ್ಟಿರೋದ್ರಿಂದ ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬರಲ್ಲ, ಲಿಮಿಟ್ ವ್ಯಾಲ್ಯೂ. ಸೊ ಬರಲಿಲ್ಲ ಅಂದರೆ ಇನ್ಫಿನಿಟಿ ವ್ಯಾಲ್ಯೂ ಬರಬೇಕು. ಇಲ್ಲಿ ಇನ್ಫೈನೈಟ್ ವ್ಯಾಲ್ಯೂ ಬರುತ್ತಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಇನ್ಫೈನೈಟ್ ವ್ಯಾಲ್ಯೂ ಇಲ್ಲಿ ನಾಟ್ ಬೌಂಡೆಡ್ ಎಬೋ ಅಂತ ಕೊಟ್ಟಿರೋದಕ್ಕೋಸ್ಕರ ಫಾರ್ k greater than 0 however large there exists m belongs to n such that xm greater than equal to k. This is the definition of the limit of infinite sequence ನ ಯೂಸ್ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ಇಷ್ಟು ಇದ್ರದ್ದು ಪ್ರೂಫ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಈಗ ಮಾಡಿದ್ದೇನೆ. ಇವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ನಾಟ್ ಬೌಂಡೆಡ್ ಎಬೋ ಇಸ್ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ. ಸಪೋಸ್ ಇಲ್ಲಿ ಕ್ವೆಶನ್ ಎವರಿ ಮೊನೊಟಾನಿಕಲಿ ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್ ಇರೋ ಹತ್ರ ಡಿಕ್ರೀಸಿಂಗ್ ಆದರೆ ಇಲ್ಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ನಾಟ್ ಬೌಂಡೆಡ್ ಬಿಲೋ, ಎಬೋ ಇರೋ ಹತ್ರ ಬಿಲೋ ಆದರೆ ಈಸ್ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ. ಇಸ್ ಡೈವರ್ಜಸ್ ಟು ಏನಾಗುತ್ತೆ? ಮೈನಸ್ ಇನ್ಫಿನಿಟಿ. ಇಲ್ಲೂ ಅಷ್ಟೇ ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಇರೋ ಹತ್ರ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ನಾಟ್ ಬೌಂಡೆಡ್ ಎಬೋ ಇರೋ ಹತ್ರ ಬಿಲೋ ಈಸ್ ಡೈವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಎವರಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ನಾಟ್ ಬೌಂಡೆಡ್ ಬಿಲೋ ಈಸ್ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ. ಬೌಂಡೆಡ್ ಎಬೋ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇದ್ದಾಗ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಆಯ್ತಲ್ವಾ? ಇಲ್ಲಿ ಮೊನೊಟಾನಿಕಲ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಮತ್ತೆ ಬೌಂಡೆಡ್ ಬಿಲೋ ಆಗ್ತಿರೋದ್ರಿಂದ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ ಆಗುತ್ತೆ. ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇನ್ನೊಂದು ರೀತಿ ಸ್ಟೇಟ್ಮೆಂಟ್ ಯಾವ ರೀತಿ ಹೇಳ್ತೇವೆ ಅಂದರೆ ಇನ್ಕ್ರೀಸಿಂಗ್ ಇದ್ದು ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ನಾಟ್ ಬೌಂಡೆಡ್ ಬಿಲೋ ಇಸ್ ಡೈವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಸೇಮ್ ಪ್ರೀವಿಯಸ್ ಥರನೇ ನೋಡಿ. ಪ್ರೂಫ್ ಪಾರ್ಟಿ ಬರೋಣ. ಪ್ರೂಫು ಲೆಟ್ ಏನಂತ ತಗೊಳ್ತೀರಾ? ಫಸ್ಟು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇದು ಡಿಕ್ರೀಸಿಂಗ್ ಅಲ್ಲ, ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ನಾಟ್ ಬೌಂಡೆಡ್ ಬಿಲೋ ಅಂತ ಕೊಟ್ಟಿದ್ದಾರೆ. ಲೆಟ್ ಇಟ್ ಬಿ ಟೇಕನ್ ಆಸ್ ಎಕ್ಸೆನ್. ಸೀಕ್ವೆನ್ಸ್ ಎಕ್ಸೆನ್ ಏನಂತ ತಗೊತೀರಾ? ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ತಗೊತೀರಾ. ವಿಚ್ ಈಸ್ ನಾಟ್ ಬೌಂಡೆಡ್ ಬಿಲೋ, ನಾಟ್ ಬೌಂಡೆಡ್ ಬಿಲೋ. ಇಲ್ಲೇನು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಬೌಂಡೆಡ್ ಎಬೋ ಆಗಿತ್ತು. ಆವಾಗ ಏನು ಮಾಡ್ತೀರಾ? ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ ಡೆಫಿನಿಷನ್ ಇದನ್ನು ಯೂಸ್ ಮಾಡ್ತೀರಾ. ಇಲ್ಲಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ನಾಟ್ ಬೌಂಡೆಡ್ ಬಿಲೋ ಆದಾಗ ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ ಡೆಫಿನಿಷನ್ ಯೂಸ್ ಮಾಡ್ತೀರಾ. ಇನ್ನೊಂದು ಡೆಫಿನಿಷನ್ ಇದೆ ಅಲ್ವಾ? ದೇರ್ಫೋರ್ ಫಾರ್ k greater than 0 however large there exists m belongs to n such that condition ಏನಾಗುತ್ತೆ? xm lesser than equal to minus k ಆಗುತ್ತೆ. ಇಲ್ಲಿ ಗೊತ್ತಾಗ್ತಿದೆಯಾ? ಇಲ್ಲಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಬೌಂಡೆಡ್ ಬಿಲೋ ಆಗ್ತಿದೆ. ಸೊ xm lesser than equal to minus k ಆಗುತ್ತೆ. ಇದೂ ಅಷ್ಟೇ ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ನ ಡೆಫಿನಿಷನ್. ಗೊತ್ತಾಗ್ತಿದೆಯಾ? ಇಲ್ಲಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಮತ್ತು ಬೌಂಡೆಡ್ ಬಿಲೋ ಆದಾಗ ಈ ಡೆಫಿನಿಷನ್ನ ಯೂಸ್ ಮಾಡ್ತೀವಿ. ಸಿನ್ಸ್ ಸೀಕ್ವೆನ್ಸ್ ಎಕ್ಸೆನ್ ಈ ಡೆಫಿನಿಷನ್ ಆದಮೇಲೆ ಸೀಕ್ವೆನ್ಸ್ ಎಕ್ಸೆನ್ ಏನಂತ ಕೊಟ್ಟಿದ್ದಾರೆ? ಮೊನೊಟಾನಿಕಲಿ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆದರೆ ಕಂಡೀಷನ್ ಏನೇನಿರುತ್ತೆ? xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು xm ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಅಂತ ಹೇಳ್ಬೋದಲ್ವಾ? ಗೊತ್ತಾಗ್ತಿದೆಯಾ? ಇಲ್ಲಿ ಇದನ್ನು ನೋಡಿ. ನೆಕ್ಸ್ಟ್ ಇದನ್ನು ನೋಡಿ. ದೇರ್ಫೋರ್ xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು xm, ಇಲ್ಲಿ xm ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮೈನಸ್ k ಅಂತ ಇದೆ ಅಲ್ವಾ? ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗುತ್ತೆ. ಇಲ್ಲಿ xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು xm ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮೈನಸ್ k ಇರೋದನ್ನ ನಾವು xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮೈನಸ್ k ಅಂತ ಬರಿಬೋದಲ್ವಾ? ದಿಸ್ ಮೈನಸ್ k ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗುತ್ತೆ. ಅಕಾರ್ಡಿಂಗ್ ಟು ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ ಡೆಫಿನಿಷನ್ xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮೈನಸ್ k ಆಯಿತು ಅಂದರೆ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಅಂತ ಬರ್ಕೋಬೋದು. ಗೊತ್ತಾಗ್ತಿದೆಯಾ? ಏನು ಹೇಳುತ್ತೆ? ಡೆಫಿನಿಷನ್ ಆಫ್ ದ ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸು xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮೈನಸ್ k ಆದರೆ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಅಂತ ಬರ್ಕೊತೀವಿ. ಮೈನಸ್ ಇನ್ಫಿನಿಟಿ ಬಂತು ಅಂದರೆ ಸೊ ಸೀಕ್ವೆನ್ಸ್ xn ಏನಾಗುತ್ತೆ? ಲಿಮಿಟ್ ವ್ಯಾಲ್ಯೂ ಮೈನಸ್ ಇನ್ಫಿನಿಟಿ ಬಂತು. ಸೊ ಸೀಕ್ವೆನ್ಸ್ xn ಈಸ್
ಗೊತ್ತಾಗ್ತಿದೆಯಾ? ಆ್ಯಂಡ್ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಹೆನ್ಸ್ ದ ಪ್ರೂಫ್. ಇಲ್ಲಿಗೆ ಪ್ರೂಫ್ ಮುಗೀತು ನೋಡಿ. ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ above is diverges to plus infinity. increasing sequence which is not bounded above ಇದ್ದಾಗ diverges to plus infinity ಆಗುತ್ತೆ. ಅದೇ monotonically decreasing sequence which is not bounded below ಇದ್ದಾಗ diverges to minus infinity ಆಗುತ್ತೆ. ಅರ್ಥ ಆಗ್ತಿದೆಯಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ ಡೆಫಿನಿಷನ್ನ ತಲೆಯಲ್ಲಿ ಇಟ್ಕೊಂಡು ಮೊನೊಟಾನಿಕಲಿ ಇದು ನೋಡಿ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ಬೇಕು. ಲಿಮಿಟ್ ಆಫ್ ಇನ್ಫೈನೈಟ್ ಸೀಕ್ವೆನ್ಸ್ ಡೆಫಿನಿಷನ್ ಒಂದು ಯೂಸ್ ಮಾಡ್ತೀರಾ ಇಲ್ಲಿ. ಅವೆರಡನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಓಕೆ, ನೋಡಿ ಇಲ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್. ಎ ಮೊನೊಟಾನಿಕ್ ಸೀಕ್ವೆನ್ಸ್ ಐದರ್ ಕನ್ವರ್ಜಸ್ ಆರ್ ಡೈವರ್ಜಸ್. ಒಂದು ಮೊನೊಟಾನಿಕ್ ಸೀಕ್ವೆನ್ಸ್ ಅಂದ್ರೆ ಇಟ್ ಈಸ್ ಮೇ ಬಿ ಐದರ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗಿರ್ಬೋದು, ಡಿಕ್ರೀಸಿಂಗ್ ಆಗಿರ್ಬೋದು. ಇದು ಕನ್ವರ್ಜಸ್ ಆಗುತ್ತೆ ಅಥವಾ ಡೈವರ್ಜಸ್ ಆಗುತ್ತೆ. ಇಟ್ ನೆವರ್ ಬಿ ಆಸ್ಲೇಟರಿ ಆಗಲ್ಲ. ಈಗ ನಿಮಗೆ ಸ್ಟೇಟ್ಮೆಂಟ್ನ ಎ ಮೊನೊಟಾನಿಕ್ ಸೀಕ್ವೆನ್ಸ್ ಐದರ್ ಕನ್ವರ್ಜಸ್ ಆರ್ ಡೈವರ್ಜಸ್ ಅಂತ ಕೇಳಿದ್ರೆ, ಒಂದು ಮೊನೊಟಾನಿಕ್ ಸೀಕ್ವೆನ್ಸ್ ಅಂದ್ರೆ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗಿರ್ಬೋದು, ಡಿಕ್ರೀಸಿಂಗ್ ಸೀಕ್ವೆನ್ಸ್ ಆಗಿರ್ಬೋದು, ಅದು ಕನ್ವರ್ಜಸ್ ಬರುತ್ತೆ ಇಲ್ಲ ಡೈವರ್ಜಸ್ ಆಗುತ್ತೆ ಅಲ್ವಾ. ಲಾಸ್ಟ್ ಥಿಯರಮ್ಸ್ ನ ಮಾಡಿದ್ವಿ ಅಲ್ವಾ, 4 ಪ್ರಾಪರ್ಟೀಸ್ ನ ಮಾಡಿದ್ದೀರಾ ಅಲ್ವಾ. ಯಾವ್ದಾದ್ರು ಆಸಿಲೇಟರಿ ಬಂತಾ? ಇಲ್ಲ. ಕನ್ವರ್ಜೆಂಟ್ ಬಂತು, ಡೈವರ್ಜೆಂಟ್ ಬಂತು. ಅಥವಾ ಸ್ಟೇಟ್ಮೆಂಟ್ ನ ಇನ್ನೊಂದು ರೀತಿ ಹೇಳ್ಬೋದು, ಎ ಮೊನೊಟಾನಿಕ್ ಸೀಕ್ವೆನ್ಸ್ ಇಸ್ ನೆವರ್ ಆಸಿಲೇಟರಿ ಅಂತ ನಾವು ಕೇಳ್ಬೋದು. ಸ್ಟೇಟ್ಮೆಂಟ್ ನ ನೆವರ್ ಆಸಿಲೇಟರಿ ಅಂದ್ರೆ ಇದು ಕನ್ವರ್ಜಸ್ ಅಥವಾ ಡೈವರ್ಜಸ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಯಾವ ರೀತಿ ಮಾಡ್ತೀರಾ ಅಂದ್ರೆ ನೋಡಿ, ಪ್ರೂಫ್ ಪಾರ್ಟಿ ಬರೋಣ. ಮೊನೊಟಾನ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಮೊನೊಟಾನಿಕ್ ಸೀಕ್ವೆನ್ಸ್ ಲೆಟ್ ಇಟ್ ಬಿ ಟೇಕನ್ ಆಸ್ ಎಕ್ಸ್ಎನ್ ಬಿ ಅ ಮೊನೊಟಾನಿಕ್ ಸೀಕ್ವೆನ್ಸ್ ಅಂತ ತಗೊಂತಿದ್ರ. ಇಲ್ಲಿ ನಾವು 2 ಕೇಸಸ್ ನ ಫಾಲೋ ಮಾಡ್ತೀವಿ. ವಿ ಹ್ಯಾವ್ ದ ಫಾಲೋಯಿಂಗ್ 2 ಕೇಸಸ್ ನ ಮಾಡಿದ್ರೆ ನಮಗೆ ಇದಕ್ಕೆ ಪ್ರೂಫ್ ಗೊತ್ತಾಗುತ್ತೆ. ಎ ಮೊನೊಟಾನಿಕ್ ಸೀಕ್ವೆನ್ಸ್ ಐದರ್ ಕನ್ವರ್ಜಸ್ ಆರ್ ಡೈವರ್ಜಸ್. ಈಗ ಅದರಲ್ಲಿ ಫಸ್ಟ್ ಈ 2 ಕೇಸಸ್ ಅಲ್ಲಿ ಫಸ್ಟ್ ಕೇಸ್ ಏನ್ ಹೇಳುತ್ತೆ, ಇಫ್ ಸೀಕ್ವೆನ್ಸ್ ಎಕ್ಸ್ಎನ್ ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್. ಮೊನೊಟಾನಿಕ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್ 2 ಸೀಕ್ವೆನ್ಸಸ್ ಬರುತ್ತೆ. ಈಗ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆದಾಗ, ಇಫ್ ಸೀಕ್ವೆನ್ಸ್ ಎಕ್ಸ್ಎನ್ ಬಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆದಾಗ 2 ಕಂಡೀಷನ್ಸ್ ಬರುತ್ತೆ. ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆದಾಗ ನೋಡಿ, ಫಸ್ಟ್ ಥಿಯರಮ್, ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋವ್ ಈಸ್ ಕನ್ವರ್ಜೆಂಟ್ ಆಗುತ್ತೆ. ಅದೇನೇ ಬರಿತಾ ಇದೀವಿ. ಇಫ್ ಸೀಕ್ವೆನ್ಸ್ ಎಕ್ಸ್ಎನ್ ಈಸ್ ಎ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆದಾಗ ಸೀಕ್ವೆನ್ಸ್ ಎಕ್ಸ್ಎನ್ ಬೌಂಡೆಡ್ ಎಬೋವ್ ಆಗುತ್ತೆ, ದೆನ್ ಸೀಕ್ವೆನ್ಸ್ ಎಕ್ಸ್ಎನ್ ಕನ್ವರ್ಜೆಂಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಇದು ಸ್ಟೇಟ್ಮೆಂಟ್ ಆಫ್ ದ ಪ್ರಾಪರ್ಟಿ 1 ಸ್ಟೇಟ್ಮೆಂಟ್. ಫಸ್ಟ್, ಇಫ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆದಾಗ ಥಿಯರಮ್ 1 ಏನಿದೆ, ಪ್ರಾಪರ್ಟಿ 1 ಏನಿದೆ ಅದ್ರ ಸ್ಟೇಟ್ಮೆಂಟ್ ಇದೆ. ಗೊತ್ತಾಗ್ತಿದ್ಯಾ? ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗ್ತಿದೆ ಅಂದ್ರೆ ಅದು ಬೌಂಡೆಡ್ ಎಬೋ ಆಗಿರುತ್ತೆ. ದೆನ್ ಬೌಂಡೆಡ್ ಎಬೋನು ಆಯ್ತು ಅಂದ್ರೆ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಸೆಕೆಂಡ್ ಒನ್ ನೋಡಿ, ಸೀಕ್ವೆನ್ಸ್ ಎಕ್ಸ್ಎನ್ ಈಸ್ ನಾಟ್ ಬೌಂಡೆಡ್ ಎಬೋ, ದೆನ್ ಸೀಕ್ವೆನ್ಸ್ ಎಕ್ಸ್ಎನ್ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ. ಇವತ್ತಿನ ಕ್ಲಾಸಲ್ಲಿ ಪ್ರೂವ್ ಮಾಡಿದ್ವಿ ಅಲ್ವಾ, ಸೀಕ್ವೆನ್ಸ್ ಎಕ್ಸ್ಎನ್ ಈಸ್ ನಾಟ್ ಬೌಂಡೆಡ್ ಎಬೋ. ಒಂದು ನಿಮಿಷ, ಇಲ್ಲಿದೆ ನೋಡಿ. ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ನಾಟ್ ಬೌಂಡೆಡ್ ಎಬೋ ಇಸ್ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ. ಇಲ್ಲಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆದಾಗ ಒಂದು ಸೀಕ್ವೆನ್ಸ್ ಎಕ್ಸ್ಎನ್ ಬೌಂಡೆಡ್ ಎಬೋ ಆದಾಗ ಕನ್ವರ್ಜೆಂಟ್ ಬರುತ್ತೆ, ಇನ್ನೊಂದು ಸೀಕ್ವೆನ್ಸ್ ಎಕ್ಸ್ಎನ್ ನಾಟ್ ಬೌಂಡೆಡ್ ಎಬೋ ಆದಾಗ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಬಂತು. ಗೊತ್ತಾಗ್ತಿದ್ಯಾ? ಈಗ ಮೊನೊಟಾನಿಕ್ ಸೀಕ್ವೆನ್ಸ್ ಅಲ್ಲಿ ಮೊನೊಟಾನಿಕ್ ಇನ್ಕ್ರೀಸಿಂಗ್ ಆಯ್ತು. ಅದೇ ರೀತಿ ಮೊನೊಟಾನಿಕಲಿ ಸೆಕೆಂಡ್ ಕೇಸ್ ನೋಡೋಣ. ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆದಾಗ, ಇಫ್ ಸೀಕ್ವೆನ್ಸ್ ಎಕ್ಸ್ಎನ್ ಬಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆದಾಗ ಸೀಕ್ವೆನ್ಸ್ ಎಕ್ಸ್ಎನ್ ಈಸ್ ಬೌಂಡೆಡ್ ಬಿಲೋ ಆಗಿರುತ್ತೆ. ಆ ಸೀಕ್ವೆನ್ಸ್ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆದಾಗ ಸೀಕ್ವೆನ್ಸ್ ಎಕ್ಸ್ಎನ್ ಬೌಂಡೆಡ್ ಬಿಲೋ ಆದಾಗ ದೆನ್ ಏನಾಗುತ್ತೆ, ಸೀಕ್ವೆನ್ಸ್ ಎಕ್ಸ್ಎನ್ ಕನ್ವರ್ಜಸ್ ಆಗುತ್ತೆ. ಇದನ್ನ ಥಿಯರಮ್ 2 ಅಥವಾ ಪ್ರಾಪರ್ಟಿ 2 ನೋಡಿದ್ವಿ ಅಲ್ವಾ. ಎವರಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಬಿಲೋ ಈಸ್ ಕನ್ವರ್ಜೆಂಟ್. ಅದೇನೆ ಇಲ್ಲಿದೆ ನೋಡಿ. This is theorem 2. If sequence xn is bounded below, then sequence xn converges. ಗೊತ್ತಾಗ್ತಿದೆಯಾ? ಅದೇ ರೀತಿ if sequence xn is not bounded below, then sequence xn diverges to minus infinity. Fourth theorem ಇದೆಲ್ಲ, monotonically decreasing sequence which is not bounded below is divergent. ಗೊತ್ತಾಗ್ತಿದೆಯಾ? ಅದೇನೆ ಇಲ್ಲಿ ಮೊನೊಟಾನಿಕಲಿ ಡಿಕ್ರೀಸಿಂಗ್, ಬೌಂಡೆಡ್ ಬಿಲೋ ಆದಾಗ ಕನ್ವರ್ಜಸ್ ಆಗುತ್ತೆ, ನಾಟ್ ಬೌಂಡೆಡ್ ಬಿಲೋ ಆದಾಗ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ ಬರುತ್ತೆ. ಗೊತ್ತಾಗ್ತಿದೆಯಾ? ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ. ಇಲ್ಲಿ ಒಂದು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆದಾಗ ಕನ್ವರ್ಜೆಂಟ್ ಬಂತು ಅಥವಾ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಬಂತು. ಬೌಂಡೆಡ್ ಎಬೋ ಆದಾಗ ಕನ್ವರ್ಜೆಂಟ್ ಬರುತ್ತೆ,
ನಾಟ್ ಬೌಂಡೆಡ್ ಎಬೋ ಆದಾಗ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಬರುತ್ತೆ. ಅದೇ ರೀತಿ ಮೊನೊಟಾನಿಕಲ್ ಡಿಕ್ರೀಸಿಂಗ್ ಅಲ್ಲೂ ಬೌಂಡೆಡ್ ಬಿಲೋ ಆದಾಗ ಕನ್ವರ್ಜಸ್ ಆಗುತ್ತೆ, ನಾಟ್ ಬೌಂಡೆಡ್ ಬಿಲೋ ಆದಾಗ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ ಆಗುತ್ತೆ. ಎ ಮೊನೊಟಾನಿಕ್ ಸೀಕ್ವೆನ್ಸ್ ಐದರ್ ಕನ್ವರ್ಜಸ್ ಆರ್ ಡೈವರ್ಜಸ್. ಗೊತ್ತಾಗ್ತಿದೆಯಾ? ದಟ್ ಈಸ್ ಇಟ್ ನೆವರ್ ಆಸ್ಲೇಟ್ಸ್. ಯಾವುದೇ ಸ್ಟೇಟ್ಮೆಂಟ್ ಕೇಳಿದ್ರು ಇದೇ ಸೇಮ್ ಪ್ರೂಫು. ಇಲ್ಲಿ ಬೈ ಥಿಯರಮ್ 1 ಅಂತ ನೀವು ಬರೆಯಕ್ಕೆ ಹೋಗಬೇಡಿ. ಬೈ ಥಿಯರಮ್ 1 ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಅದನ್ನ ಸಿನ್ಸ್ ಅಂತ ಹಾಕ್ಬಿಟ್ಟು ಡೈರೆಕ್ಟಾಗಿ ಸಿನ್ಸ್ ಅಂತ ಹಾಕಿ ಸೈಡಲ್ಲಿ ಬರೆಯೋದಾದ್ರೆ ಬರೀರಿ, ಆಯ್ತಾ? ಬೈ ಥಿಯರಮ್ 1 ಅಂತ, ಇಲ್ಲ ಅಂದರೆ ಎಷ್ಟು ಬರೆದ್ರೂ ಆಗುತ್ತೆ. ಬೈ ಥಿಯರಮ್ 1, ಬೈ ಥಿಯರಮ್ 3, ಬೈ ಥಿಯರಮ್ 2, ಬೈ ಥಿಯರಮ್ 4 ಅಂತ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಇದು ನಿಮ್ಮ ಕನ್ವೀನಿಯೆಂಟಿಗೆ ಬರ್ಸಿರೋದು, ಇಷ್ಟನ್ನೇ ಬರೀರಿ. ನೆಕ್ಸ್ಟ್ ಬ್ರಾಕೆಟಲ್ಲಿ ಸಿನ್ಸ್ ಅಂತ ಹಾಕಿ ಫುಲ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಆ ಸ್ಟೇಟ್ಮೆಂಟ್ನ ಬರೀರಿ. ಇಲ್ಲ ಅಂದರೆ ಇದನ್ನು ಅದೇನೆ ಸ್ಟೇಟ್ಮೆಂಟೇನೆ ಬರ್ದಿದ್ದೀವಿ. ಓಕೆ, ಗೊತ್ತಾಗ್ತಿದೆಯಾ? ಥಿಯರಮ್ಸ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಓದ್ಕೊಳ್ಳಿ. ಇರೋದೇನೆ ಥಿಯರಮ್ಸೇ ಜಾಸ್ತಿ. ಅರ್ಥ ಆಗ್ತಿದೆಯಾ? ಥಿಯರಮ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗುತ್ತೆ. ಡೆಫಿನಿಷನ್ಸ್ ಏನಿದೆ ಆ ಡೆಫಿನಿಷನ್ಸ್ನ ಪ್ರತಿಯೊಂದು ಡೆಫಿನಿಷನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಥಿಯರಮ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಬಾಯ್.